ಹಾಯ್ ಎಲ್ರಿಗೂ ವೆಲ್ಕಮ್ ಟು ಶ್ರುತೀಸ್ ಕುಕಿಂಗ್ ಆ್ಯಂಡ್ ಲೈಫ್ ಸ್ಟೈಲ್. ನಾನಿವತ್ತು ಒಂದು ವ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ನನಗೆ ಒಂದು ಇಂಪಾರ್ಟೆಂಟ್ ವ್ಲಾಗ್ ಅಂತ ಹೇಳ್ಬೋದು. ನನ್ನ ದೊಡ್ಡ ಮಗಳದು ಆಫ್ ಸ್ಯಾರಿ ಫಂಕ್ಷನ್ ಇಟ್ಕೊಂಡಿದ್ವಿ ರಾಯಲ್ ಫೋರ್ಟ್ ಹೋಟೆಲಲ್ಲಿ. ಸೊ ನಾವು ಯಾವ ಥರ ಹೋಗಿದ್ದು ಎಲ್ಲ ನನಗೆ ಮೆಮೊರೀಸ್ ಎಲ್ಲ ಬೇಕಾಗಿತ್ತು, ಅದಕ್ಕೋಸ್ಕರ ನಾನು ವಿಡಿಯೋ ಎಲ್ಲ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ನಾವು ರೂಮ್ ಮೊದಲೇ ಬುಕ್ ಮಾಡ್ಕೊಂಡಿದ್ವಿ. ಈ ಥರ ಇತ್ತು ರೂಮು, ತುಂಬಾ ಚೆನ್ನಾಗಿತ್ತು. ಬಟ್ ಸ್ವಲ್ಪ ಕಾಸ್ಟ್ಲಿನೇ ಅನ್ನಿಸ್ತು. ಸೊ ಓದ್ಕೊಳ್ಳೆ ಮಕ್ಕಳಿಗೆ ಫ್ರೆಂಚ್ ಫ್ರೈಸು ಅದೆಲ್ಲ ಆರ್ಡ್ರ್ ಮಾಡಿಕೊಟ್ವಿ. ಅವರು ತಿಂದರು, ಹಾಗೆ ನಾವು ತಿಂದ್ವಿ. ನೆಕ್ಸ್ಟ್ ನಮ್ಮ ಅತ್ತಿಗೆ ಅವರು ಮೆಹಂದಿ ಸ್ಟಾರ್ಟ್ ಮಾಡಿದರು ನಮ್ಮ ದೊಡ್ಡ ಮಗಳಿಗೆ ಹಾಕೋಕ್ಕೆ. ಇನ್ನು ನಾನು ಚಿಕ್ಕ ಮಗಳನ್ನ ಅವ್ರ ಮಾಮ ಜೊತೆ ಕಳಿಸಿದ್ದೆ. ಸೊ ನಾನು ಮೆಹಂದಿ ಹಾಕ್ಕೊಂಬಿಡೋಣ ಅಂತೇಳಿ ನಾನು ಕೂತ್ಕೊಂಡೆ. ನನಗೆ ಆ್ಯಕ್ಚುಲಿ ನೀಟಾಗಿ ಹಾಕ್ಕೊಳಕ್ಕೆ ಬರೋಲ್ಲ, ಏನೋ ಒಂಥರ ಟ್ರೈ ಮಾಡಿದೆ, ತುಂಬಾ ಚೆನ್ನಾಗಿ ಅನ್ನಿಸ್ತು. ಬಟ್ ನಮ್ಮ ಅತ್ತಿಗೆದವ್ರಂತೂ ತುಂಬಾ ಚೆನ್ನಾಗಿ ಹಾಕ್ತಾರೆ ಮೆಹಂದಿ. ಎಂಥ ಆರ್ಟಿಸ್ಟ್ಗೂ ಕಡಿಮೆ ಇಲ್ಲ. ಅವ್ರ ಮೆಹಂದಿ ಆಗಲಿ, ಪೇಂಟಿಂಗ್ ಆಗಲಿ, ಕ್ರಿಯೇಟಿವಿಟಿ ತುಂಬಾ ಇದೆ ಅವ್ರಿಗೆ. ಮಕ್ಕಳು ಆಟ ಆಡ್ತಾಯಿದ್ರು, ನಾವು ಎಲ್ಲ ಮೆಹಂದಿ ಎಲ್ಲ ಮುಗಿಸ್ಕೊಂಡ್ವಿ. ನೋಡಿ ಎಷ್ಟು ನೀಟಾಗಿದೆ, ಎಷ್ಟು ಚೆನ್ನಾಗಿದೆ. ಪರ್ಫೆಕ್ಟ್ ಬ್ರೈಡಲ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು ನಮ್ಮ ಚಿನ್ನಿಗಂತೂ. ನೋಡಿ ನಾವು ನೆಕ್ಸ್ಟ್ ಸ್ಟಿಕ್ಕರಿಂದ ಈ ಥರ ಅಂಟಿಸ್ಕೊಂಡು ನೆಕ್ಸ್ಟ್ ಹ್ಯಾಂಡ್ಗೆಲ್ಲ ಈ ಥರ ಹಾಕ್ಕೊಂಡ್ವಿ. ಇದೂ ಚೆನ್ನಾಗಿತ್ತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನನಗಂತೂ ಬೇಗನೆ ರೆಡಿ ಆಗಿಬಿಡ್ಬೇಕು, ಫಂಕ್ಷನ್ ಯಾವ ಥರ ಆಗುತ್ತೆ ಅನ್ನೋ ಒಂದು ಟೆನ್ಷನು. ಸೊ ಬೇಗನೆ ನಾನು ರೆಡಿ ಆಗಿದ್ದಾಯಿತು. ಬಟ್ ಗೆಸ್ಟ್ ಎಲ್ಲ ಬರೋದು ತುಂಬಾ ಲೇಟ್ ಆಯಿತು, ಅದಕ್ಕೋಸ್ಕರ ಫಂಕ್ಷನ್ ಲೇಟಾಗಿ ಸ್ಟಾರ್ಟ್ ಆಯಿತು. ಈ ಥರ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿಸಿದ್ವಿ. ನನ್ನ ಚಿಕ್ಕ ಮಗಳಿಗೆ ಈ ಥರ ನಾನು ರೆಡಿ ಮಾಡಿದ್ದೆ ವೆಲ್ಕಮ್ಗೆ ಅಂತ. ಅವಳು ಒಂದು 5 ನಿಮಿಷ ಇಟ್ಕೊಂಡಿದ್ಲು, ಆಮೇಲೆ ಎಲ್ಲ ಕಿತ್ತಿ ಬಿಸಾಡ್ಬಿಟ್ಲು. ಸೊ ಅವಳಿಗೆ ಕಂಫರ್ಟಾಗಿ ಇರೋ ಥರ ಆಮೇಲೆ ಡ್ರೆಸ್ ಹಾಕ್ಬಿಟ್ಟು ರೆಡಿ ಮಾಡಿ ಇನ್ನೆಲ್ಲರೂ ರೆಡಿಯಾಗಿ ಕೆಳಗಡೆ ಹೋಗೋದಿತ್ತು ಬ್ರೇಕ್ಫಾಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಇಡ್ಲಿ, ವಡೆ, ಉಪ್ಮಾ, ಹಾಗೆ ಕೇಸರಿಬಾತು ಮಾಡಿಸಿದ್ವಿ. ಇನ್ನು ಇವರೆಲ್ಲ ರೆಡಿ ಆಗಿಬಿಟ್ಟು ವೆಯ್ಟ್ ಮಾಡ್ತಾಯಿದ್ರು. ಅವರು 9:30 ಆ ಥರ ಟಿಫನ್ ಕೊಡ್ತೀವಿ ಅಂತ ಹೇಳಿದರು. ಟಿಫನ್ ಮುಗಿಸ್ಕೊಂಡು ಇನ್ನು ಫಂಕ್ಷನ್ಗೆಲ್ಲ ರೆಡಿ ಆಗೋಣ ಅಂತಿದ್ರೆ ಬ್ಯೂಟಿಷಿಯನ್ಸು ಬಂದರು. ಅವರೆಲ್ಲ ಈ ಥರ ಅರೇಂಜ್ ಮಾಡಿಕೊಂಡು ಅವರಂತೂ ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಇದು ಎಲ್ಲ ನಮ್ಮ ತವ್ರ ಮನೆಯಿಂದ ಬಂದಂಥ ಗಿಫ್ಟ್. ನಮ್ಮ ಅತ್ತಿಗೆ ಅಂತೂ ತುಂಬ ಕ್ರಿಯೇಟಿವಿಟಿಯಿಂದ ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿದರು. ಇದು ಫಸ್ಟ್ ಲುಕ್ಕು ನನ್ನ ಮಗಳದು. ನೋಡಿ ಎಷ್ಟು ಕ್ಯೂಟ್ ಕಾಣ್ತಾ ಇದ್ದಾಳೆ, ನನ್ನ ದೃಷ್ಟಿನೇ ಬೀಳುತ್ತೆ ಅಂತ ಹೇಳ್ಬೋದು. ಇದು ನನ್ನ 2ನೇ ಮಗಳ ಲುಕ್ಕು. ಇವಳು ಕ್ಯೂಟ್ ಕಾಣ್ತಾ ಇದ್ಲು. ಸೊ ಇವಳಿಗೆ ಕಂಫರ್ಟ್ ಆಗೋ ಥರ ಇವಳಿಗೆ ಹಾಕಿದ್ದಾಯಿತು, ಯಾಕಂದರೆ ಫಂಕ್ಷನಲ್ಲಿ ಮೇನ್ ಕಂಫರ್ಟ್ ಅಂತ ಹೇಳ್ತೀನಿ. ಸೊ ನಾನು ರೆಡಿ ಆಗಿಬಿಟ್ಟೆ. ತುಂಬ ಚೆನ್ನಾಗಿ ರೆಡಿ ಮಾಡಿದರು. ಈ ಲುಕ್ ನನಗಂತೂ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ ಫಂಕ್ಷನ್ ನೋಡುವಂತ್ರಿ. ಓಕೆ, ಬಾಯ್.